First one is determine the residential status in the following cases. First one, a German individual having remained in India for 15 years left for Germany in May 2017 and came back to India on 1st March 2020. He was in India continuously for 15 years and he went to Germany in May 2017. He went to Germany in May 2017. Then in the year 1819 he was not in India. ಹೋಗಿದ್ದು ಯಾವಾಗ ಅವನು ಮೇ 2017ಗೆ ಹೋದ. ಅದಕ್ಕಿಂತ ಹಿಂದೆ ಕಂಟಿನ್ಯೂಸ್ ಆಗಿ 15 ವರ್ಷ ಇಂಡಿಯಾದಲ್ಲೇ ಇದ್ದ. ಮೇ 17ಗೆ ಹೋದವನು ಮತ್ತೆ ಬಂದಿದ್ದು ಯಾವಾಗ ಆನ್ 1st ಮಾರ್ಚ್ 2020ಗೆ ಬಂದ. 1st ಮಾರ್ಚ್ 2020ಗೆ ಬಂದ್ರೂ ನಮ್ಮ ಪ್ರೀವಿಯಸ್ ಇಯರ್ ಯಾವಾಗ ಶುರುವಾಗುತ್ತೆ? ಏಪ್ರಿಲ್ 1st 2019 ಟು ಮಾರ್ಚ್ 31st 2020. ಅವನು 1st ಮಾರ್ಚ್ಗೆ ಬಂದ್ರೂ ಪ್ರೀವಿಯಸ್ ಇಯರಲ್ಲಿ 31 ಡೇಸ್ ಅಷ್ಟೇ ಇದ್ದಂಗೆ ಆಗುತ್ತೆ. ಪ್ರೀವಿಯಸ್ ಇಯರಲ್ಲಿ ಇಡೀ ಅವನು ಇಂಡಿಯಾದಲ್ಲಿ ಇರಲಿಲ್ಲ. ಹಿ ಕೇಮ್ ಟು ಇಂಡಿಯಾ ಆನ್ 1st March 2020. So, he was in India for only 31 days. To fulfill the basic condition, he should be in India at least for 60 days. 182 days ಇರಬೇಕು. ಅದಿಲ್ದಿದ್ರೆ 60 ಡೇಸ್ ಆದರೂ ಇರಬೇಕು. ಅವನು 31 ಡೇಸ್ ಮಾತ್ರ ಇದ್ದ. ಹಾಗೆ he fails to fulfill both the basic conditions. So, he becomes non-resident. ಅಲ್ಲಿ ಆನ್ಸರ್ ಇದೆ, ನಿಮಗೆ ಡೀಟೇಲ್ ಆಗಿ ಬೇಕಾ ನೋಡಿ, ಅಲ್ಲಿ ಡೀಟೇಲ್ ಆಗಿ ಇದೆಯಲ್ಲ. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2019-20 ದ assessee did not remain in India for 182 days or remain in India for a period amounting to all to more than 365 days. ನೀವು ಇಷ್ಟು ಬರೆದ್ರೆ ಸಾಕು. ಅವನು 60 ಡೇಸ್ ಕೂಡ ಇಲ್ವಲ್ಲ, ಹಾಗಾಗಿ ಅವನು ನಾನ್ ರೆಸಿಡೆಂಟ್ ಆಗ್ತಾನೆ. 182 ಡೇಸ್ ಇದನ್ನ ನೋಡಿ. ಇಲ್ಲದೆ ಇದ್ದರೆ ಅಟ್ಲೀಸ್ಟ್ ಪ್ರೀವಿಯಸ್ ಇಯರಲ್ಲಿ 60 ಡೇಸ್ ಆದರೂ ಇದನ್ನ ನೋಡಿ. 60 ಡೇಸು ಇಲ್ಲದೆ ಇದ್ದರೆ ಏನಾಗ್ತಾನೆ? ನಾನ್ ರೆಸಿಡೆಂಟ್ ಆಗ್ತಾನೆ. ಹಿ ವಾಸ್ ಎ ನಾನ್ ರೆಸಿಡೆಂಟ್ ಬಿಕಾಸ್ ಹಿ ವಾಸ್ ನಾಟ್ ಇನ್ ಇಂಡಿಯಾ ಅಟ್ಲೀಸ್ಟ್ ಫಾರ್ 60 ಡೇಸ್. ಇಸ್ ಇಟ್ ಕ್ಲಿಯರ್? Then let us pass on to the second problem. A German individual having remained in India for 15 years left for Germany in March 2017 and came back to India on 30th September 2019. ಇವನು ಮಾರ್ಚ್ 2017ಗೆ ಜರ್ಮನಿಗೆ ಹೋಗೋದಕ್ಕೆ ಮೊದಲು ಕಂಟಿನ್ಯೂಸ್ 15 ವರ್ಷ ಇಲ್ಲೇ ಇದ್ದ. ಪ್ರೀವಿಯಸ್ ಇಯರಲ್ಲಿ ಯಾವಾಗ ಬಂದ ಇಂಡಿಯಾಕ್ಕೆ? ವೆನ್ ಹಿ ಕೇಮ್ ಟು ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್, ಹಿ ಕೇಮ್ ಟು ಇಂಡಿಯಾ ಆನ್ 30th September 2019. 30th September 2019 he came to India. Means in the previous year 2019-20 he came to India on 30th September 2019. It means from 30th September 2019 up to March 31st 2020 he was in India. Is it clear? From 30th ಇದೆಲ್ಲ ಬೇಕಾದ್ರೆ ಬರ್ಕೊಳ್ಳಿ ನೀವು, ನಿಮಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಫ್ರಮ್ 30th September 2019 to 31st March 2020 he was in India in the previous year. ಪ್ರೀವಿಯಸ್ ಇಯರಲ್ಲಿ ಜರ್ಮನಿಯಿಂದ ಅವನು 30th ಸೆಪ್ಟೆಂಬರಿಗೆ ಬಂದ. ಹಾಗಾಗಿ 30th ಸೆಪ್ಟೆಂಬರಿಂದ ಆ ವರ್ಷ ಕೊನೆ ತನಕ, ಆ ವರ್ಷ ಕೊನೆ ಅಂದರೆ ಆ ಪ್ರೀವಿಯಸ್ ಇಯರ್ ಕೊನೆ ಆಗೋದು ಯಾವಾಗ? 31st March 2020 ತನಕ ಅವನು ಇಂಡಿಯಾದಲ್ಲೇ ಇದ್ದ. ಅಂದರೆ ಡೇಸ್ ಕ್ಯಾಲ್ಕುಲೇಟ್ ಮಾಡೋದಾದರೆ ನೀವು ಹೇಗೆ ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಸೆಪ್ಟೆಂಬರ್ 30th ಬಂದ ಅಲ್ವಾ, 2019 ಸೆಪ್ಟೆಂಬರ್ 30th ಬಂದಲ್ವಾ, ಬಂದ ದಿನವೂ ಸೇರಿಸಬೇಕು. ಸೆಪ್ಟೆಂಬರಲ್ಲಿ ಒಂದೇ ದಿನ, ಯಾಕಂದರೆ 30th ಬಂದ, ಸೆಪ್ಟೆಂಬರಲ್ಲಿ 31 ಇಲ್ಲ. ಇಸ್ ಇಟ್ ಕ್ಲಿಯರ್? ಸೆಪ್ಟೆಂಬರಲ್ಲಿ 1 ಡೇ, ಹೌದಾ?
ಅಕ್ಟೋಬರ್ ಎಷ್ಟು 31 ಡೇಸ್, ನವಂಬರ್ 30 ಡೇಸ್, ಡಿಸೆಂಬರ್, ಜನವರಿ, ಯಾವ ಜನವರಿ ಇದು 2020 ಜನವರಿ, ಫೆಬ್ರವರಿ 2020ನಲ್ಲಿ 29. ಯಾವ ವರ್ಷಗಳನ್ನು 4ರಿಂದ ಡಿವೈಡ್ ಮಾಡೋಕ್ಕೆ ಬರುತ್ತೋ ಆ ವರ್ಷಗಳಲ್ಲಿ 29 ಇರುತ್ತೆ. 29 ಮಾರ್ಚ್ 31 ಟೋಟಲ್. ಮಾರ್ಚ್ಗೆ ಎಂಡ್ ಆಗುತ್ತಲ್ಲ ಪ್ರೀವಿಯಸ್ ಇಯರ್, ಮಾರ್ಚ್ 2020ಗೆ ಎಂಡ್ ಆಗುತ್ತಲ್ಲ, ಎಷ್ಟಾಯಿತು ಟೋಟಲು? 183 ಡೇಸ್. ನೋಡಿ, ನೀವು ಒಂದು ದಿನ ಆಚೀಚೆ ಮಾಡಿಬಿಟ್ರೆ ಲೆಕ್ಕ ತಪ್ಪಾಗುತ್ತೆ. 183 ಡೇಸ್. ಸೊ ಹಿ ವಾಸ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್ ಫಾರ್ ಮೋರ್ ದ್ಯಾನ್ 182 ಡೇಸ್. ಸೊ ನೀವು ವರ್ಕಿಂಗ್ ಬೇಕಾದರೆ ಇದನ್ನು ಬರ್ಕೊಳ್ಳಿ, ಆನ್ಸರ್ ಅಲ್ಲಿ ಇದೆ ನಿಮಗೆ. ವರ್ಕಿಂಗ್ ಬೇಕಾದ್ರೆ ಇದನ್ನು ಬರ್ಕೋಬೇಕಷ್ಟೆ, ಆಯಿತಾ? ಸೊ ಹಿ ವಾಸ್ ಇನ್ ಇಂಡಿಯಾ ಫಾರ್ ಮೋರ್ ದ್ಯಾನ್, ಬೋರ್ಡ್ ಕಾಣಿಸ್ತಾ ಇಲ್ವಾ ನಿಮಗೆ? ನಾನು ಹೇಳುವಾಗ ಬರ್ಕೋಬೋದಲ್ಲ, ನೀನು ಬರ್ದಾಯ್ತಾ? ಸೊ ಹಿ ವಾಸ್ ಇನ್ ಇಂಡಿಯಾ ಫಾರ್ ಮೋರ್ ದ್ಯಾನ್ 182 ಡೇಸ್. ಸೊ ಹಿ ಫುಲ್ಫಿಲ್ಡ್ ದ ಫಸ್ಟ್ ಬೇಸಿಕ್ ಕಂಡೀಷನ್. ಸೊ ಹಿ ಬಿಕಮ್ಸ್ ದ ರೆಸಿಡೆಂಟ್ ಅಂತ ಆಯಿತು. ಫಸ್ಟ್ ಬೇಸಿಕ್ ಕಂಡೀಷನ್ನೇ ಫುಲ್ಫಿಲ್ ಮಾಡಿ ರೆಸಿಡೆಂಟ್ ಆಗಿಬಿಟ್ಟ ಅಲ್ವಾ? ನಾವು ವಿ ಹ್ಯಾವ್ ಟು ಸಿ ವೆದರ್ ಹಿ ಈಸ್ ಎನ್ ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್. For that we have to go to the additional conditions. What is the first additional condition? Whether he was a resident of India for 2 years out of 10 years preceding the previous year. Whether he was a resident of India for 2 years out of 10 years preceding the previous year. Preceding the previous year means we have to leave the ಪ್ರೀವಿಯಸ್ ಇಯರ್, ಇದನ್ನು ಬಿಟ್ಟಬೇಕು. ಆದರೆ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಆದರೂ ಇಂಡಿಯಾದ ರೆಸಿಡೆಂಟ್ ಆಗಿದ್ನ, ಅದರ ಹಿಂದಿನ 10 ವರ್ಷ ನೋಡಬೇಕು ನೀವು. 1817, 17, 18, 19, 2017, 18, 2016, 17, 2015, 16, 2014, 15, 2013, 14, 2012, 13, 2011, 12, 2010, 11. ಎಷ್ಟಾಯಿತು? 2009, 10. 10 years preceding the previous year. ಪ್ರೀವಿಯಸ್ ಇಯರಿನ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಆದರೂ ಇಂಡಿಯಾದ ರೆಸಿಡೆಂಟ್ ಆಗಿದ್ನ, ಅಂದರೆ ಇಂಡಿಯಾದಲ್ಲಿ 182 ಡೇಸ್ ಇದ್ನ ಅಂತ ನೋಡಿ. ನೀವು ಲೆಕ್ಕ ನೋಡಿದರೆ, ಎ ಜರ್ಮನ್ ಇಂಡಿವಿಜುವಲ್ ಹ್ಯಾವಿಂಗ್ ರಿಮೈನ್ಡ್ ಇನ್ ಇಂಡಿಯಾ ಫಾರ್ 15 years ಲೆಫ್ಟ್ ಫಾರ್ ಜರ್ಮನಿ ಇನ್ ಮಾರ್ಚ್ 2017. ಅವನು ಮಾರ್ಚ್ 2017 ಹೋಗಿದ್ದು, ಅಂದರೆ ಪ್ರೀವಿಯಸ್ ಇಯರ್ 2016-17 ಹೋಗಿದ್ದು. ಮಾರ್ಚ್ 2017 ಈ ಇಯರಲ್ಲಿ ಬರುತ್ತೆ, 16-17 ಇಯರಲ್ಲಿ ಬರುತ್ತೆ. ಆ ವರ್ಷ ಹೋಗಿದ್ದು ಇಂಡಿಯಾವನ್ನು ಬಿಟ್ಟು. ಅದಕ್ಕಿಂತ ಹಿಂದಿನ ಎಲ್ಲ ವರ್ಷಗಳು ಅವನು ಇಂಡಿಯಾದಲ್ಲೇ ಇದ್ದ. ಹಾಗಾಗಿ ಹಿ ವಾಸ್ ಎ ರೆಸಿಡೆಂಟ್ ಫಾರ್ 2 years ಔಟ್ ಆಫ್ 10 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಅದಕ್ಕಿಂತ ಹಿಂದೆ ಇಂಡಿಯಾದಲ್ಲೇ ಇದ್ನಲ್ಲ, ಹಾಗಾಗಿ ರೆಸಿಡೆಂಟ್ ಆಗಿದ್ದ. ಪ್ರೀವಿಯಸ್ ಇಯರ್ನ ಬಿಟ್ಟು ಅದರ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ರೆಸಿಡೆಂಟ್ ಆಗಿದ್ದ. ಆ್ಯಂಡ್ ಏನದರ್ ಕಂಡೀಷನ್ ಇದೆ, ವೆದರ್ ಹಿ ವಾಸ್ ಇನ್ ಇಂಡಿಯಾ ಫಾರ್ 730 days ಇನ್ 7 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಈ ಪ್ರೀವಿಯಸ್ ಇಯರ್ನ ಬಿಟ್ಟು ಅದರ ಹಿಂದಿನ 7 ವರ್ಷಗಳಲ್ಲಿ 1, 2, 3, 4, 5, 6, 7 7 ವರ್ಷಗಳಲ್ಲಿ ಅವನು ಇಂಡಿಯಾದಲ್ಲಿ 730 ದಿವಸ ಆದರೂ ಇದನ್ನ ಅವನು ಹೋಗಿದ್ದೆ. ಇಲ್ಲಿ ನೋಡಿ, ಅದರ ಹಿಂದಿನ 2 ವರ್ಷ ತೊಗೊಂಡ್ರೂ ಸಾಕು 730 ಆಗುತ್ತೆ. 365 × 2 2 ವರ್ಷ ತೊಗೊಂಡ್ರೂ ಸಾಕು 730 ಆಗುತ್ತೆ. ಪ್ರೀವಿಯಸ್ ಇಯರ್ನ ಬಿಟ್ಟು ಅದರ ಹಿಂದಿನ 7 ವರ್ಷಗಳಲ್ಲಿ ಒಟ್ಟಲ್ಲಿ 730 ದಿವಸ ಆದರೂ ಇಂಡಿಯಾದಲ್ಲಿ ಇದ್ನ. ಅದಕ್ಕಿಂತ ಹಿಂದೆ ಎಲ್ಲ ಅವನು ಇಂಡಿಯಾದಲ್ಲೇ ಇದ್ದಿದ್ದು, ಹಾಗಾಗಿ 730 ಡೇಸ್ ಆಗುತ್ತೆ. ಸೊ ಹಿ ಫುಲ್ಫಿಲ್ಸ್ 1 ಬೇಸಿಕ್ ಕಂಡೀಷನ್ ಆ್ಯಂಡ್ ಬೋತ್ ದ ಅಡಿಷನಲ್ ಕಂಡೀಷನ್ಸ್. ಸೊ ಹಿ ಬಿಕಮ್ಸ್ ದ ಆರ್ಡಿನರಿ ರೆಸಿಡೆಂಟ್. ಈ ಕ್ಯಾಲ್ಕುಲೇಷನ್ಸ್ ಬರ್ಕೊಂಡ್ರ ನೀವು, ಅಲ್ಲಿ ನಿಮಗೆ ಆನ್ಸರ್ ಇದೆ. ಈ ಕ್ಯಾಲ್ಕುಲೇಷನ್ಸ್ ಬರ್ಕೊಂಡ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಸಿ.
Mr. X, an Indian citizen serving in a company in London, comes to India every year for 5 months. He comes to India every year for 5 months. ಇಲ್ಲಿ ನೋಡಿ, ಮಿಸ್ಟರ್ ಎಕ್ಸ್ ಈಸ್ ಆನ್ ಇಂಡಿಯನ್ ಸಿಟಿಸನ್ ಸರ್ವಿಂಗ್ ಇನ್ ಎ ಕಂಪನಿ ಇನ್ ಲಂಡನ್. ಹಿ ಹ್ಯಾಸ್ ಗಾನ್ ಫಾರ್ ಲಂಡನ್ ಫಾರ್ ಎಂಪ್ಲಾಯ್ಮೆಂಟ್. ಎಂಪ್ಲಾಯ್ಮೆಂಟಿಗೆ ಹೋದವರಿಗೆ 60 ಡೇಸ್ ಸಾಕಾಗಲ್ಲ. ಪ್ರೀವಿಯಸ್ ಇಯರಲ್ಲಿ 182 ಡೇಸೇ ಇರಬೇಕು ಇಂಡಿಯಾದಲ್ಲಿ. ಎಂಪ್ಲಾಯ್ಮೆಂಟಿಗೋಸ್ಕರ ಫಾರಿನಿಗೆ ಹೋದರೆ ಆಗ ಅವರಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನ್ ಅಪ್ಲೈ ಆಗಲ್ಲ. ಅವರು ಇಂಡಿಯಾದ ರೆಸಿಡೆಂಟ್ ಆಗಬೇಕಾದ್ರೆ 182 ಡೇಸೇ ಇಂಡಿಯಾದಲ್ಲಿ ಇರಬೇಕು ಪ್ರೀವಿಯಸ್ ಇಯರಲ್ಲಿ. ಹಾಗಾಗಿ ಇಲ್ಲಿ ಹೀ ಈಸ್ ಕಮಿಂಗ್ ಎವ್ರಿ ಇಯರ್ ಫಾರ್ 5 ಮಂತ್ಸ್. ಅವನು ಲಂಡನ್ಗೆ ಕೆಲಸಕ್ಕೋಸ್ಕರ ಹೋಗಿದ್ದಾನೆ. ಪ್ರತಿ ವರ್ಷ 5 ತಿಂಗಳು ಇಂಡಿಯಾಕ್ಕೆ ಬರ್ತಾನೆ. 5 ತಿಂಗಳು ಅಂದರೂ ಅಪ್ಪಪ್ಪ ಅಂದರೆ ಎಷ್ಟಾಗ್ಬೋದು ನೋಡಿ. 5 ತಿಂಗಳು ಯಾವ ತಿಂಗಳಲ್ಲೇ ಬಂದ್ರೂ 5 ಮೂರಲೇ 15, ಒಂದು 155 ದಿವಸ ಆಗ್ಬೋದು. ಹೆಚ್ಚಂದರೆ 155 ದಿವಸ ಆಗ್ಬೋದು, ಅದಕ್ಕಿಂತ ಹೆಚ್ಚಂತೂ ಆಗಲ್ಲ. 182 ಡೇಸ್ ಆಗೋದೇ ಇಲ್ಲ. ಹಾಗಾಗಿ ಅವನು ಏನಾಗ್ತಾನೆ, ನಾನ್ ರೆಸಿಡೆಂಟ್ ಆಗ್ತಾನೆ. ಫಸ್ಟ್ ಕಂಡೀಷನ್ ಫುಲ್ಫಿಲ್ ಮಾಡಲ್ಲ ಅವನು. 182 ಡೇಸ್ ಫುಲ್ಫಿಲ್ ಮಾಡಲ್ಲ. 5 ತಿಂಗಳು ಪ್ರತಿ ವರ್ಷ ಬಂದ್ರೂ 5 ಮೂರಲೇ 15, ಇನ್ನು ಹೆಚ್ಚಂದರೆ ಒಂದು 3-4 ದಿನ ಆಗ್ಬೋದು, 154 ದಿವಸ. 182 ಡೇಸ್ ಅಂತೂ ಆಗೋದೇ ಇಲ್ಲ. ಅವನಿಗೆ 60 ಡೇಸ್ ಅಪ್ಲೈ ಆಗಲ್ಲ. ಯಾಕಂದರೆ ಅವನು ಫಾರಿನಿಗೆ ಎಂಪ್ಲಾಯ್ಮೆಂಟಿಗೆ ಹೋದವನಿಗೆ ಸೆಕೆಂಡ್ ಬೇಸಿಕ್ ಕಂಡೀಷನು ಅಪ್ಲೈ ಆಗಲ್ಲ. ಎಕ್ಸೆಪ್ಷನ್ ಟು ದ ರೂಲ್ ಇದೆಯಲ್ಲ, ಅದರಲ್ಲಿ ಇದೆ ನೋಡಿ, ಸೆಕೆಂಡ್ ಬೇಸಿಕ್ ಕಂಡೀಷನ್ ಅವನಿಗೆ ಅಪ್ಲೈ ಆಗಲ್ಲ. ಹಾಗಾಗಿ ಅವನು ಏನಾಗ್ತಾನೆ, ನಾನ್ ರೆಸಿಡೆಂಟ್ ಆಗ್ತಾನೆ. ಹಿ ಬಿಕಮ್ಸ್ ಎ ನಾನ್ ರೆಸಿಡೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ ಬಿಕಾಸ್ he was coming to India every year only for 5 months. So it will not amount to 182 days. So he will not become a resident. He will become a non-resident. Next one, D. A Bengali gentleman has been doing business in Dhaka, Bangladesh for the last 15 years and he comes to India every year for 7 months. ಫಾರ್ 7 ಮಂತ್ಸ್. ಅವನು ಪ್ರತಿ ವರ್ಷ 7 ತಿಂಗಳು ಇಂಡಿಯಾಕ್ಕೆ ಬರ್ತಾನೆ. 7 ತಿಂಗಳು ಇಂಡಿಯಾಕ್ಕೆ ಬರ್ತಾನೆ ಅಂದರೆ 7 ಮೂರಲೇ 21, ಅಟ್ಲೀಸ್ಟ್ 210 ದಿವಸ ಆದರೂ ಆಗುತ್ತೆ. ಹಾಗಾಗಿ ಅವನು ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡ್ತಾನೆ. ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಿಬಿಟ್ಟು, ಫಸ್ಟ್ ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿಬಿಟ್ಟು ಅವನು ಏನಾಗ್ತಾನೆ, ರೆಸಿಡೆಂಟ್ ಆಗ್ತಾನೆ. has been doing business Dhaka for the last 15 years and he comes to India every year for 7 months. Basic condition fulfill ಮಾಡಿ ರೆಸಿಡೆಂಟ್ ಆದಮೇಲೆ let us see whether he is an ordinary resident or not ordinarily resident. ಇಲ್ಲಿ ಅಡಿಷನಲ್ ಕಂಡೀಷನ್ ನೋಡಬೇಕು. ಅಡಿಷನಲ್ ಕಂಡೀಷನ್ ಏನು ಹೇಳ್ತೆ, ವೆದರ್ he was a resident of India for 2 years out of 10 years preceding the previous year. ಪ್ರೀವಿಯಸ್ ಇಯರ್ನ ಬಿಟ್ಟು ಅದರ ಹಿಂದಿನ 10 ವರ್ಷಗಳಲ್ಲಿ ಅವನು ಇಂಡಿಯಾದಲ್ಲಿ 2 ವರ್ಷ ಆದರೂ ರೆಸಿಡೆಂಟ್ ಆಗಿದ್ನ. ಅವನು ಇಂಡಿಯಾಕ್ಕೆ 15 ವರ್ಷದಿಂದ ಪ್ರತಿ ವರ್ಷ 7 ತಿಂಗಳು ಬರ್ತಾ ಇದ್ದಾನೆ. ಅಂದರೆ ಪ್ರತಿ ವರ್ಷವೂ 210-220 ದಿವಸ ಇಂಡಿಯಾದಲ್ಲಿ ಇರ್ತಾ ಇದ್ದಾನೆ. ಹಾಗಾಗಿ ಅವನು ರೆಸಿಡೆಂಟ್ ಹೌದು. ಪ್ರತಿ ವರ್ಷವೂ 210 ದಿವಸಕ್ಕಿಂತ ಹೆಚ್ಚು ಇರ್ತಾನೆ ಅಂದರೆ ಆ 15 ವರ್ಷವೂ ಅವನು ರೆಸಿಡೆಂಟ್ ಆಗಿರ್ತಾನೆ. ಪ್ರತಿ ವರ್ಷವೂ 182 ಡೇಸ್ಗಿಂತ ಜಾಸ್ತಿ ಇರ್ತಾನಂದರೆ 15 ವರ್ಷವೂ ಅವನು ರೆಸಿಡೆಂಟೇ ಆಗಿರ್ತಾನೆ. ಆಮೇಲೆ ಇನ್ನೊಂದು ಅಡಿಷನಲ್ ಕಂಡೀಷನ್ ಏನು ಕೇಳುತ್ತೆ, ವೆದರ್ ಹಿ ವಾಸ್ ಇನ್ ಇಂಡಿಯಾ ಫಾರ್ 730 ಡೇಸ್ ಇನ್ 7 ಇಯರ್ಸ್ ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ನೋಡಿ, ಅವನು ಪ್ರೀವಿಯಸ್ ಇಯರ್ ಬಿಟ್ಟು ಅದರ ಹಿಂದಿನ ಎಲ್ಲ ವರ್ಷಗಳು 210 ಡೇಸ್, ಅಟ್ಲೀಸ್ಟ್ 210 ಇರ್ತಾನಲ್ಲ. 7 ಮಂತ್ಸ್ ಅಂದರೆ ಇಂಟು 7 ಇಯರ್ಸ್ ತೊಗೊಳ್ಳಿ, ಎಷ್ಟೊಂದಾಗತ್ತೆ, 1470 ದಿವಸ ಆಗುತ್ತೆ, ಇನ್ನೂ ಡಬ್ಬಲೇ ಆಗುತ್ತೆ. ಸೊ he becomes an ordinary resident for the previous year 2019-20. This is about the 4 problems left. ಆಯಿತಾ? ನೆಕ್ಸ್ಟ್ let us come to the scope of total income of an individual. ಹಿಂದೆ ನೋಡಿದ್ವಲ್ಲ ನಾವು, ಆಫ್